ಈಗ ಗೋವಾ ಅಂತ ಹೇಳಿರೋದ್ರಿಂದ 1977 ನೀವು ದತ್ತು ಸರ್ನ ಮದುವೆ ಆಗಿ ದೆನ್ ಯು ಗೋ ಟು ಗೋವಾ. ಗೋವಾಗ್ ಹೋಗ್ತೀರಾ, ಗೋವಾಗ್ ಹೋಗಿ ಅಲ್ಲೇ ಸುಮಾರು 1990 ತನಕ ನೀವು ವಾಪಸ್ ಬರೋದಿಲ್ಲ ಅಲ್ಲೇ. ಸೊ ಆವಾಗ ನಿಮಗೆ ಈ ನಾಟಕದ ನಂಟು ಏನ್ ಅನ್ನಿಸ್ತಿತ್ತು? ಅಲ್ಲೇನಾದ್ರೂ ಚಟುವಟಿಕೆ ಆಯ್ತಾ, ರಂಗಭೂಮಿ ಚಟುವಟಿಕೆ? ಅಂತೂ 2 ವರ್ಷ ತುಂಬಾ ಮಿಸ್ ಮಾಡ್ಕೊಂಡೆ. ಏನೂ ಇಲ್ಲ, ನಾಟಕ ಇಲ್ಲ, ಏನೂ ಇಲ್ಲ, ಭಾಷೆ ಗೊತ್ತಿಲ್ಲ. ಆಮೇಲೆ ನನಗೆ ಫಸ್ಟ್ ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ ಸರಿಗೆ ಮದುವೆ ಆಗೋ ಸುದ್ರಲ್ಲಿ. ಅದು ತಲೆನೋವು. ಆಮೇಲೆ ತುಂಬಾ ಕಷ್ಟ ಪಡ್ತಿದ್ದೆ. ಹೋಗಿ ಅಂಗಡಿಗೆ ಹೋಗಿ ಏನೋ ತಗೋಬೇಕಂದ್ರೆ ಭಾಷೆ ಬರಲ್ಲ, ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಕನ್ನಡ ಬರಲ್ಲ, ನಮಗೆ ಅವ್ರ ಭಾಷೆ ಬರಲ್ಲ, ಆ ತರ ಒದ್ದಾಡ್ತಾ ಇದ್ದೆ. ಆಮೇಲೆ ತುಂಬಾ ಮಿಸ್ ಮಾಡ್ತಾ ಇದ್ದೆ ನಾನು ನಾಟಕವನ್ನ, ಮನೇನೋ ಎಲ್ಲ ತುಂಬಾ ಮಿಸ್. ಯಾಕಂದ್ರೆ ನಾವು ತುಂಬಾ ಒಂದು ಫ್ಯಾಮಿಲಿ, ಒಂದು ಎಲ್ಲರೂ ನಾಟಕ ಮಾಡೋರು, ಸಾರ್ಗ ಒಟ್ಟಿಗೆ ಇದ್ದವರು, ಚಿಕ್ಕ ವಯಸ್ಸಿಂದ ನಾಟಕ ಮಾಡ್ತಾರೆ. ಹೌದು, ಅದು ತುಂಬಾ ಮಿಸ್ ಮಾಡ್ತಿದ್ದೆ. ಈ 1-2 ವರ್ಷ ಆದ ಮೇಲೆ ಅಲ್ಲಿ ಅಭ್ಯಾಸ ಆಗ್ತಾ ಬಂತು. ಅಲ್ಲಿ ಕನ್ನಡ ಸಂಘ ಐತೆ ಅಂತ ಗೊತ್ತಾಯ್ತು. ಅಲ್ಲಿ ಕನ್ನಡ ಸಂಘ ಮಡ್ಗಾವ್ನಲ್ಲಿ ನಾವು ಇದ್ದಿದ್ದು. ಮಡ್ಗಾವ್ ಕನ್ನಡ ಸಂಘದಲ್ಲಿ ಸೇರ್ಕೊಂಡ್ವಿ. ನಾನು ಸದಸ್ಯೆಯಾಗಿ ಸೇರ್ಕೊಂಡೆ. ನನ್ ಗಂಡ ದತ್ತು ಅವರು ಅದಕ್ಕೆ ಸೆಕ್ರೆಟರಿ ಆದ್ರು. ಆಮೇಲೆ ಜಾಯಿಂಟ್ ಸೆಕ್ರೆಟರಿ ಆದ್ರು ಫಸ್ಟ್. ಅಲ್ಲಿ ವಿಲಾಸ್ ಹೆಗಡೆ ಅಂತ ಒಬ್ರಿದ್ರು, ಅವರು ಅಧ್ಯಕ್ಷರು. ಇನ್ನೊಬ್ರು ಅರವಿಂದ ಯಾಳ್ಗಿ ಅಂತ, ಅವರು ಸೆಕ್ರೆಟರಿ. ಹಿಂಗೆ ಇವರೆಲ್ಲ ಕನ್ನಡದವರೆಲ್ಲ ಸೇರ್ಕೊಂಡು ಅಲ್ಲಿ ಕನ್ನಡ ನಾಟಕಗಳನ್ನ ಶುರು ಮಾಡ್ತೀವಿ. ಅಲ್ಲಿ ಯೂಶಿಯಲಿ ಏನೇನೋ ಅಲ್ಲಿರೋ ಟ್ಯಾಲೆಂಟ್ ನ ಇದ್ ಮಾಡೋದು, ಆ ಥರದ್ದಿರುತ್ತಲ್ಲ. ಸೊ ಹೆಚ್ಚು ನಾಟಕಕ್ಕೆ ಒತ್ತು ಕೊಡಕ್ ಶುರು ಮಾಡಿದ್ವಿ. ನಾಟಕ ಬೆಂಗಳೂರಿಂದ ಎಲ್ಲ ಕರ್ಸಕ್ ಶುರು ಮಾಡಿದ್ವಿ. ಆಮೇಲೆ ಅಲ್ಲೇ ಒಂದು ನಾಟಕ ಸ್ಪರ್ಧೆ ಮಾಡಕ್ ಶುರು ಮಾಡಿದ್ವಿ. ಆಮೇಲೆ ಗಡಿನಾಡು ಕನ್ನಡದ ಯಾವ್ದಾವ್ದಿದ್ದಾರೆ, ಬೆಳಗಾಂನಿಂದ ಮತ್ತೆ ಬೇರೆ ಬೇರೆ ಕಾಸರಗೋಡಿನಿಂದ, ಈ ತರ ಬೇರೆ ಬೇರೆ ಕಡೆಯ ತಂಡಗಳನ್ನ ಕರೆಸಿ ನಾಟಕಗಳನ್ನ ಶುರು ಮಾಡಿದ್ವಿ. ಮತ್ತೆ ಇನ್ನೊಂದು ಕೊಂಕಣಿ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದ್ವಿ. ಅವಾಗೆಲ್ಲ ನಾಟಕಗಳನ್ನ ಮಾಡಿದ್ವಿ. ಇವರು ಶಿವರಾಮ್ ಕಾರಂತು, ರಾಮ್ ಶಿಂಗುಳಿ ಅವರೆಲ್ಲ ಬಂದಿದ್ರು ಆಗಿಗೆ. ಸೊ ಆ ತರ ಆಕ್ಟಿವ್ ಆಗಿ ಶುರು ಮಾಡಿದ್ವಿ. ಅಲ್ಲೂ ರಂಗಭೂಮಿಯ ಗೀಳು ಬಿಡ್ಲಿಲ್ಲ. ಸಂಗೀತ ಮತ್ತೆ ರಂಗಭೂಮಿ ಎರಡನ್ನೂ ಅಲ್ಲಿ ಮಾಡ್ತಾ ಓಕೆ. ಮೋಸ್ಟ್ ಇಂಪಾರ್ಟೆಂಟ್ ಗೌರಿ ದತ್ತು ಅಂತ ರಂಗಭೂಮಿಯ ಸರ್ಕಲ್ ನಲ್ಲಿ ಮಾತಾಡಿದಾಗ ಮೊದಲನೇ ಹೆಸರು ಬರೋದು ಅಭಿನಯ ತರಂಗ. ಸೊ ನಮ್ಮೆಲ್ಲರಿಗೂ ಅಭಿನಯ ತರಂಗದ ಹುಟ್ಟು ಮತ್ತೆ ಚಟುವಟಿಕೆಗಳ ಬಗ್ಗೆ ಒಂಚೂರು ತಿಳಿಸ್ಕೊಡಿ. ಅಭಿನಯ ತರಂಗ ಅಂತ ಅದಕ್ಕೆ ಒಂದು ಇದಿದೆ. ಏನಂದ್ರೆ, ನಮ್ಮ ತಂದೆಗೆ NSTಗೆ ಹೋಗ್ಬೇಕಂತ ಇಷ್ಟ ಇತ್ತು. ಓಕೆ. ಆದ್ರೆ ಆಗ್ಲಿಲ್ಲ. ಮೇ ಬಿ ಅವಾಗ ಇದು ಏನು ಡಿಗ್ರಿ ಆಗಬೇಕಾಗಿತ್ತು. ನಮ್ ತಂದೆ ಡಿಗ್ರಿ ಅಲ್ಲ, SLC ಅಷ್ಟೇ. ಸೊ ಅದಕ್ಕೆ ಅವರಿಗೆ ಹೋಗಕ್ಕೆ ಆಗ್ಲಿಲ್ಲ. ಯಾವ ಇನ್ಫ್ಲೂಯೆನ್ಸ್ ಅವೆಲ್ಲ ಏನೂ ಇರ್ಲಿಲ್ಲ. ಸೊ ಅವ್ರೇನ್ ಮಾಡಿದ್ರು, ಒಂದು ನನ್ನಂಥವನು ಕಲಿಬೇಕಂದ್ರೆ ಇಲ್ಲಿ ಎಷ್ಟೋ ಜನ ಇರ್ತಾರೆ. ಮತ್ತೆ ಅವರಿಗೆ ಇನ್ನು ಯಾರು ಈ ತರಕಾರಿ ಮಾರೋರು ಅಥವಾ ಅಂಗಡಿಯಲ್ಲಿ ಕೆಲಸ ಮಾಡೋರು, ಡ್ರೈವರ್ಸು, ಇಂಥವ್ರಿಗೂನು ಟ್ಯಾಲೆಂಟ್ ಇದೆ, ಅಂಥವ್ರಿಗೂ ಆಗ್ಬೇಕು ಶಾಲೆ ಅನ್ನೋದು ಅವ್ರಿಗಿತ್ತು. ಅದರಿಂದ ಅವರು ಭಾನುವಾರದ ರಂಗಶಾಲೆ ಅಂತ ಶುರು ಮಾಡಿದ್ದೆ. ಓಕೆ. ಅದಕ್ ಮುಂಚೆ 1964 ಎವ್ರಿ ಸಂಡೇ ಒಂದು ನಾಟಕ ಮಾಡೋದು ಅಥವಾ ಚರ್ಚೆ ಮಾಡೋದು ನಾಟಕದ ಬಗ್ಗೆ, ಅಥವಾ ಯಾರೋ ಒಬ್ರನ್ನ ಕರೆಸಿ ನಾಟಕದ ಬಗ್ಗೆ ಮಾತಾಡ್ಸೋದು, ಹೀಗ್ ಮಾಡ್ತಿದ್ರು. ಯಾಕಂದ್ರೆ 1951 ಅವ್ರ ತಂಡ ಕಟ್ಟಿದ್ರು. ಆ ತಂಡಕ್ಕೆ ಒಂದಷ್ಟು ಪ್ರಿಪರೇಷನ್ಸ್ ಬೇಕು ಆಕ್ಟರ್ಸ್ಗೆ ಅಂತ ಅನ್ಸಿತ್ತು ಅವರಿಗೆ. ಸೊ 1964 ಆ ತರದನ್ನ ಮಾಡಿದ್ರು. ಇವಾಗ BN ನಾಣಿ ಅವ್ರು ಬಂದು ಮೇಕಪ್ ಬಗ್ಗೆ ಮಾಡೋರು, ಅಥವಾ ಅನಕೃಷ್ಣ ಅವರು ಬಂದಿದ್ರು, ಅಥವಾ ಗಿರೀಶ್ ಕರ್ನಾಡು ಅವರ ನಾಟಕವನ್ನ, ಯಯಾತಿ ನಾಟಕವನ್ನ ಓದಿದ್ದಾರೆ. ಹಿಟ್ಟಿನ ಹುಂಜ ಯಯಾತಿ.
ಆ ಥರದ್ದು. ಮತ್ತೆ ಸುಮಾರು ಜನ ಎಲ್ಲ ಆ ಥರದವ್ರು ಬಂದಿದ್ರು. ಪಿ ಲಂಕೇಶ್ ಅವರು ಬಂದು ನಾಟಕದ ಬಗ್ಗೆ ಮಾತಾಡೋದು ಹೀಗೆಲ್ಲ ಮಾಡ್ತಾ ಇದ್ರು. ಆಮೇಲೆ ಅವರಿಗೆ ಅನ್ಸ್ತು ಬರೀ ಎಷ್ಟು ಸಾಲ್ದು, ಪ್ರತಿ ಭಾನುವಾರ ಬೆಳಗ್ಗೆ ಹೊತ್ತು ಒಂದು ಕೇಳಿದ್ರೆ ಸಾಲ್ದು ಅಂತ ಅನ್ಸ್ತಾನೇ ಇತ್ತು ಅವರಿಗೆ. ಆಮೇಲೆ 1981 ನಲ್ಲಿ ಇವರು ಡಾಕ್ಟರ್ ರಾಜೀವ್ ತಾರಾನಾಥ್ ಅಂತ ಕೇಳಿದ್ದೀರ ಸರ್? ಅದು ಹೆಸರು. ಅವ್ರಿಗೆ ಅಶೋಕ್ ಬಾದರ್ದಿನಿ ಅಂತ ಒಬ್ರು NSD ಮುಗಿಸ್ಕೊಂಡು ಆಗತ್ತಾನೆ ಬಂದು ಅವರನ್ನ ಕೇಳಿದ್ರಂತೆ, ನನಗೇನಾದ್ರೂ ಅವಕಾಶ ಮಾಡ್ಕೊಡ್ಬೇಕು ಇಲ್ಲಿ, ನಾನ್ ಕಲ್ತ್ಕೊಂಡ್ ಬಂದಿದ್ದೀನಿ ಅಂತ. ಆಗ ರಾಜೀವ್ ತಾರಾನಾಥ್, ಡಾಕ್ಟರ್ ವಿಜಯ, ಕೀರಮ್ಮ ಮತ್ತು ನಮ್ ತಂದೆ ಇವರೆಲ್ಲ ಸೇರಿ ಅಭಿನಯ ತರಂಗ ಅಂತ ಒಂದು ಶುರು ಮಾಡೋಣ ಹೇಗೂ ಅಂತ ಹೇಳಿ, ಅಭಿನಯ ತರಂಗ ಭಾನುವಾರದ ರಂಗಶಾಲೆ ಅಂತ. ಪ್ರತಿ ಭಾನುವಾರ ಬೆಳಗ್ಗೆ 10ರಿಂದ 5 ಕ್ಲಾಸಸ್ ಶುರು. ಅದಕ್ಕೆ ಪ್ರಿನ್ಸಿಪಾಲ್ ಆಗಿ ಅಶೋಕ್ ಬಾದರ್ದಿನಿ ಅವ್ರನ್ನ ಕರೆಸ್ಕೊಂಡು ಅವ್ರು ನಮ್ಮನೇಲಿ ಇರ್ತಿದ್ರು. ಅಲ್ಲಿ ಪಕ್ಕದಲ್ಲೇ ಜಾಗ ಇದ್ದಿತ್ತು. ಅದೇ ಜಾಗದ ಖಾಲಿ ಜಾಗ ಇತ್ತು, ಅಲ್ಲಿ ಒಂದು ಗುಡಿಸ್ಲು ತರ ಕಟ್ಟಿ ಅಲ್ಲಿ ಕ್ಲಾಸಸ್ ಶುರು ಮಾಡಿತ್ತು. ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಯಾರ್ಯಾರು ಅಂದ್ರೆ, ಒಂದು ಬಿ ಸುರೇಶ, ಹೌದು, ಮಲ್ಲಿಕಾರ್ಜುನ್ ಮಹಾಮನೆ, ಆಮೇಲೆ ಅಮರ್ ಅಂತ ವಾರ್ತಾ ಇಲಾಖೆಯಲ್ಲಿ ಇದ್ರಲ್ಲ ಅವರು, AM ಪ್ರಕಾಶ್ ಅವರು, ಎಲ್ಲರೂ ತುಂಬಾ ದೊಡ್ಡ ಹೆಸರುಗಳು. ಈಗ ಅವ್ರೆಲ್ಲರೂ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಅವ್ರು ಏನಂದ್ರೆ ಭಾನುವಾರ ಅಂತ ಇತ್ತು, ಆದರೆ ರಿಹರ್ಸಲ್ ಅಂತ ಆಲ್ಮೋಸ್ಟ್ ಬರೋರು. ರಿಹರ್ಸಲ್ ಮಾಡಿ ನಾಟಕಗಳನ್ನ ಮಾಡಿದ್ದು. ಮೊದಲನೇ ನಾಟಕ ಮಾಡಿದ್ದು ಮಾನಿಷಾದ. ಗಿರೀಶ್ ಕಾರ್ವಾಡ್ ಮಾನಿಷಾದ. ಆಮೇಲೆ ಅದು ಹಾಗೆ ಹೋಗ್ತಾರಂತಂದ್ರೆ, ಕನ್ನಡ ಬರೆಯಬಲ್ಲ ಯಾರು ಬೇಕಾದ್ರೂ ಬಂದ್ ಸೇರಬಹುದು, ಅದಕ್ಕೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಅಂತ ಒಂದು ಡಿಸೈಡ್ ಮಾಡಿ ಅಂಥವ್ರನ್ನ ಸೇರ್ಸಿತ್ತು. ತುಂಬಾ ಜನ ಅದರಿಂದ ಹೆಲ್ಪ್ ತಗೊಂಡ್ರು. ಕೃಷ್ಣಂ ರಾಜು ಅಂತ ಒಬ್ಬ ಆಟೋ ರಿಕ್ಷಾ ಡ್ರೈವರ್, ತುಂಬಾ ಒಳ್ಳೆ ನಾಟಕ ಬರೆದಿದ್ದಾರೆ ಅವರು. ಅದನ್ನ ದೊಡ್ಡ ನಾಟಕ ಮಾಡಿ ಅದನ್ನ ಕಲಾಕ್ಷೇತ್ರದಲ್ಲಿ ಎಲ್ಲ ಕಡೆ ಆಡಿಸಿದ್ದಾರೆ. ಅಥವಾ ಕಿಟ್ಟಿ ಅಂತ, ಕೃಷ್ಣಮೂರ್ತಿ ಅಂತ, ಅವರು ತರಕಾರಿನವರು, ಗಾಡಿಯಲ್ಲಿ ತರಕಾರಿ ಮಾರೋರು. ಆದ್ರೆ ಈಗ ಒಂದು NGOಗೆ ಹೆಡ್ ಆಗಿದ್ರು ಅವರು. ಅಂದ್ರೆ ಬೀದಿ ನಾಟಕಕ್ಕೆ ಹೇಳಿ ಮಾಡಿಸಿದ ವಾಯ್ಸ್ ಅವ್ರದ್ದು. ಸೊ ಅವರು ತುಂಬಾ ಚೆನ್ನಾಗಿದೆ. ಆ ಥರ ತುಂಬಾ ಜನ ಬೆಳೆದ್ರು ಅಲ್ಲಿಂದ. ಅಭಿನಯ ತರಂಗಕ್ಕೆ ಐ ಥಿಂಕ್ ಇಟ್ಸ್ ರೀ ನಾಟಕದ ಕಲಿಕೆ ಅಲ್ಲದಿರ ಒಂದು ಲೈಫ್ ಸ್ಕಿಲ್ ಹೇಳ್ಕೊಟ್ಟಂತಹ ಒಂದು ಜಾಗ. ಖಂಡಿತ. ಅದನ್ನ ನಾನು ಯಾವಾಗ್ಲೂ ಹೇಳ್ತೀನಿ, ನಾಟಕ ನಾ ಬರೀ ಅಭಿನಯ ತರಂಗ ಅಂತಲ್ಲ, ರಂಗಭೂಮಿನೇ ಹೇಳ್ತೀನಿ. ರಂಗಭೂಮಿ ಅನ್ನೋದಕ್ಕೆ ನೀವು ಯಾವ್ದೋ ನಾಟಕನ ಕಲಿಯಕ್ಕೆ ಬರ್ತೀರಲ್ಲ, ನೀವು ನಟರಾಗ್ತಿರೋ ಆಗಲ್ವೋ ಅಥವಾ ನಿರ್ದೇಶಕರಾಗ್ತಿರೋ ಆಗಲ್ವೋ ಅದು ಬೇರೆ ವಿಷಯ. ಆದರೆ ನೀವು ಯಾವುದೇ ಒಂದು ವೃತ್ತಿಯಲ್ಲಿ, ಅದು ಒಬ್ಬ ಮೇಸ್ಟರ್ ಇರ್ಬೋದು, ಒಬ್ಬ ಲಾಯರ್ ಇರ್ಬೋದು, ಒಬ್ಬ ಡಾಕ್ಟರ್ ಇರ್ಬೋದು, ಅಥವಾ ಇನ್ಯಾವುದೋ ಒಬ್ಬ ಸೇಲ್ಸ್ ಪರ್ಸನ್ ಇರಬಹುದು, ಯಾರೇ ಇರಬಹುದು, ನಿಮಗೆ ರಂಗಭೂಮಿ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಕಮ್ಯುನಿಕೇಶನ್ ಮುಖ್ಯ ಅಲ್ಲ, ಅರ್ಥ ಚೆನ್ನಾಗಿ ಮಾಡಕ್ಕೆ ನಾವು ನಾಟಕ ಹೇಳ್ಕೊಡತ್ತೆ, ರಂಗಭೂಮಿ ಹೇಳ್ಕೊಡತ್ತೆ. ಅದರಿಂದ ಪ್ರತಿಯೊಬ್ರು ರಂಗಭೂಮಿ ಕಲಿಬೇಕು ಅಂತ ನಾನು ಹೇಳೋದು.